ಎಲ್ರಿಗೂ ನಮಸ್ತೆ. ಇವತ್ತಿಗೆ ನಾವು ನಮ್ಮ ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು ಬರ್ದಿರೋದು ಮಹಾಬಲ ಸೀತಾಳ ಬಾವಿ ಸರ್ ಅವರ ಪುಸ್ತಕವನ್ನ ನಾನು ಓದೋದು ಸ್ಟಾಪ್ ಮಾಡ್ತಾ ಇದ್ದೀನಿ. ಆದ್ರೆ ನೀವು ತಗೊಂಡು ಓದಿ, ಬಿಕಾಸ್ ತುಂಬಾ ವಿಷಯಗಳಿದೆ. ಅಂಡ್ ಒಂದು ತಿಳ್ಕೊಳ್ಳಿ, ಇದರಲ್ಲಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತ್ರ ಕೊಟ್ಟಿದ್ದಾರೆ. ನಾನು ಅದನ್ನ ಸಂಬಂಧಕ್ಕೆ, ಆರೋಗ್ಯಕ್ಕೆ, ಇರ ಬರೋದಕ್ಕೆಲ್ಲ ಮಿಕ್ಸ್ಚರ್ ಹಾಕಿ ಹೇಳಿದ್ದೀನಿ. ಸೊ ಈ ಬುಕ್ ಓದ್ಬೇಕಾದ್ರೆ ಈ ವಿಷಯ ಇಲ್ಲಿಲ್ವಲ್ಲ ಅಂತ ತಲೆ ಕೆಡ್ಸ್ಕೊಂಬಿಡಿ, ಅದನ್ನ ನಾನು ಆಡ್ ಮಾಡಿದ್ದೀನಿ. ಅವರು ಬಿಸ್ನೆಸ್ ರಿಲೇಟೆಡ್ ಮಾತ್ರನೇ ಇಲ್ಲಿ ಹೇಳಿದ್ದಾರೆ. ಬಿಸ್ನೆಸ್ ಮಾಡೋ ಅಂತವ್ರು, ಯಾರು ಕಂಪ್ನಿ ಕಟ್ಟಬೇಕಂತ ಇದ್ದೀರಾ, ಬಿಸ್ನೆಸ್ ಮಾಡ್ಬೇಕಂತಿದ್ದೀರಾ, ಎಂಪ್ಲಾಯ್ಸ್ ಇದಾರೆ, ಅವರೆಲ್ಲರೂ ಖಂಡಿತ ಇದನ್ನ ಓದಿದ್ರೆ ಒಳ್ಳೇದು. ಸೊ ಏನೇನೆಲ್ಲ ನಾನು ಬಿಟ್ಟಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಎಷ್ಟೊಂದು ವಿಚಾರಗಳನ್ನ ನಾನು ಬಿಟ್ಟಿದ್ದೀನಿ. ಅದನ್ನ ನಾನು ನಿಮ್ಗೆ ಹೇಳೋದಾದ್ರೆ ತುಂಬಾ ವಿಷಯ ಇದೆ, ಸಿಕ್ಕಾಪಟ್ಟೆ ವಿಷಯ ಇದೆ. ಮೊದಲು ನೀವು ಮಾಡಿ, ಆಮೇಲೆ ಬೇರೆಯವರಿಂದ ನಿರೀಕ್ಷಿಸಿ, ಏನ್ ಮಾಡದೇ ಇದ್ರು ಶ್ರದ್ಧೆ, ಏನೇ ಮಾಡಿದ್ರು ಶ್ರದ್ಧೆಯಿಂದ ಮಾಡಿ, ದಿಢೀರ್ ಮೇಲೆ ಬಂದರೆ ದುರಂಕಾರ ಬೇಡ, ಒಳ್ಳೆಯವರು ಮೇಲೆ ಹೋಗುತ್ತಾರೆ, ಎಲ್ಲವನ್ನು ಹುಟ್ಟಿಸುವ ಬೃಹತ್ ಯೋನಿ, ಎಲ್ಲವೂ ಗೊತ್ತಿರುವ ಒಬ್ಬ ನಾಯಕ ಸಾಕು, ಮ್ಯಾನೇಜ್ಮೆಂಟ್ಗೆ ಎಂಥವರು ಇಷ್ಟ, ಬಾಸ್ ಕೂಡ ಬೆಣ್ಣೆ ಹಚ್ಚುತ್ತಾರೆ ಹುಷಾರು, ಬೆಣ್ಣೆ ಹಚ್ಚುವ ಕಲೆಯೂ ಗೊತ್ತಿರಬೇಕು, ಆರಿಸಿಕೊಳ್ಳುವ ತಾಕತ್ತಿದೆಯಾ, ತಪ್ಪು ಮಾಡಿ ಬೀಳೋ ತನಕ ನೋಡ್ತಾ ಕೂರುವವನು ದಡ್ಡ, ಬಾಸ್ ಹೇಳಿದ್ದನ್ನ ಕಣ್ಮುಚ್ಚಿ ಒಪ್ಪಬೇಡಿ, ಕೆಟ್ಟ ಆಸೆಗಳೇ ನಮ್ಮ ಪರಮಶತ್ರುಗಳು, ನಿಮ್ಮ ಬಾಸ್ ನಡುವೆ ರಹಸ್ಯ ಒಪ್ಪಂದ, ಬೇಲಿ ಹಾರಲು ಹೋದರೆ ಮೈಗೆ ಗಾಯ. ಇದಿಷ್ಟು ನಾನು ಓದಿಲ್ಲ. ಅದ್ರ ಜೊತೆಗೆ ಭೀಷ್ಮ ದ್ರೋಣರಿದ್ದರು, ಕೌರವರು ಸೋತರು, ಆಮೇಲೆ ಅದು ನಾನು ಓದಿಲ್ಲ. ಕಾಳಿಂಗನ 5 ಎಡೆಗಳು, ಅದನ್ನ ಓದಿಲ್ಲ. ಆಮೇಲೆ ಕುಟುಂಬಕ್ಕೂ ನಿಷ್ಠೆ, ಕರ್ತವ್ಯಕ್ಕೂ ನಿಷ್ಠೆ, ಅದನ್ನ ಓದಿಲ್ಲ. ಅದನ್ನ ನೀವು ಓದ್ಬೋದು. ಗೆಲ್ಲಲು ಓಕೆ, ಯುದ್ಧ ಮತ್ತು ಬಿಸ್ನೆಸ್ ನಲ್ಲಿ ಎಲ್ಲವೂ ಓಕೆ ಓದಿದ್ದೀನಿ. ಓಕೆ, ಇದು ನಾರ್ಮಲಿ ಓದಿದ್ದೀನಿ. ವ್ಯಾಸ ಹೇಳಿದ ಬಿಸ್ನೆಸ್ ಕಮೆಂಟ್ರಿ, ಇದ್ರ ಬಗ್ಗೆ ನಾವು ನೋಡಿದೀವಿ. ಇನ್ನ ಏನೇನು ಓದಿಲ್ಲ, ತುಂಬಾ ಓದಿಲ್ಲ. ಬಿಕಾಸ್ ಇದು ಯಾವ ತರ ಇದೆ ಅಂದ್ರೆ, ಪರ್ಸನಾಲಿಟಿ ಮ್ಯಾನೇಜ್ಮೆಂಟ್ ಒಂದು ಭಾಗ, ಭಗವದ್ಗೀತೆಯಲ್ಲಿ ಮ್ಯಾನೇಜ್ಮೆಂಟ್ ತಂತ್ರಗಳು 2ನೇ ಭಾಗ, 3ನೇ ಭಾಗ ಪುಟ್ಟ ಕಥೆಗಳಲ್ಲಿ ದೊಡ್ಡ ಮ್ಯಾನೇಜ್ಮೆಂಟ್ ಪಾಠ, 4ನೇದು ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಇದಿಷ್ಟು 4 ಭಾಗ ಮಾಡಿ ನಮ್ಗೆ ಚಾಪ್ಟರ್ಸ್ ನ ಡಿವೈಡ್ ಮಾಡಿದ್ದಾರೆ. ಸೊ ಇದಿಷ್ಟು ನಾವೇನಾದ್ರೂ ಕಲ್ತ್ ಬಿಟ್ರೆ ನನ್ನ ಪ್ರಕಾರ 10, 12, 20, 31, 32, 33, 43, 48 ಹತ್ತತ್ರ 50 ಚಾಪ್ಟರ್ ಇದೆ. ಸೊ 50ಕ್ಕಿಂತ ಹೆಚ್ಚು ಚಾಪ್ಟರ್ ಇದೆ. ಇದಿಷ್ಟು ನೀವು ಕರೆಕ್ಟ್ ಆಗಿ ಓದ್ಬಿಟ್ರೆ ನಾವು ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಯಾಕಂದ್ರೆ ಒಳ್ಳೆ ಬಿಸ್ನೆಸ್ ಮ್ಯಾನ್, ಒಳ್ಳೆ ಟೀಮ್ ಕಟ್ತಾ ಇದ್ದೀರಾ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಳ್ಳೆ ಕಂಪ್ನಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಈ ಒಂದು ವಿಷಯನ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ಥ್ಯಾಂಕ್ ಯು ಸೋ ಮಚ್ ಮಹಾಬಲ ಸೀತಾಳ ಬಾವಿ ಸರ್ಗೆ ಇಷ್ಟು ಒಂದು ಒಳ್ಳೆ ಪುಸ್ತಕನ ನಮ್ಗೆ ಕೊಟ್ಟಿದ್ದಕ್ಕೆ, ಭಗವಂತ ಇದನ್ನ ನನಗೆ ಕೊಟ್ಟಿದ್ದಕ್ಕೆ, ಅದನ್ನ ನಾನ್ ನಿಮ್ ಮುಂದೆ ಪ್ರೆಸೆಂಟ್ ಮಾಡಿದ್ದಕ್ಕೆ, ಯಾರೆಲ್ಲ ಪುಸ್ತಕವನ್ನ ಕೇಳಿಸ್ಕೊಳ್ತಾ ಇದ್ದೀರಾ, ಓದ್ತಾ ಇದ್ದೀರಾ, ಅಂಡ್ ನಿಮ್ಮ ಮನೆಯ ಲೈಬ್ರರಿಗೆ ಈ ಒಂದು ಪುಸ್ತಕನು ಸೇರ್ಪಡೆ ಆಗ್ಲಿ. ಸೊ ಪುಸ್ತಕವನ್ನ ಪ್ರಚಾರ ಮಾಡೋಣ, ಒಳ್ಳೇದನ್ನ ಸ್ಪ್ರೆಡ್ ಮಾಡೋಣ, ಪುಣ್ಯನ ಸಂಪಾದನೆ ಮಾಡೋಣ. ಪುಣ್ಯಕ್ಕೋಸ್ಕರ ಸ್ಪ್ರೆಡ್ ಮಾಡಬೇಡಿ, ಒಳ್ಳೇದ್ ಮಾಡ್ಬೇಕು ಅಂತ ಮಾಡಿ. ಸೊ ಇಷ್ಟು ಬ್ಯೂಟಿಫುಲ್ ಆಗಿರೋ ಬುಕ್ಗೆ ನಮ್ಮ ಸೀತಾಳ ಬಾವಿ ಸರ್ಗೆ ಥ್ಯಾಂಕ್ಸ್ ಹೇಳೋಣ. ಯಾರೆಲ್ಲ ಕೇಳಿಸ್ಕೊಂಡಿದ್ದೀರಾ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಕಮೆಂಟ್ ಮಾಡಿರೋರ್ಗೆಲ್ಲ ಸ್ಪೆಷಲಿ ಥ್ಯಾಂಕ್ ಯು. ನಿಮ್ಮ ಟೈಮ್ನ ಕೊಟ್ಟು ನೀವು ಕಮೆಂಟ್ ಮಾಡಿದ್ದೀರಾ. ಯಾರೆಲ್ಲ ಶೇರ್ ಮಾಡಿದ್ದೀರಾ ಇನ್ನೂ ಸ್ಪೆಷಲ್ ಥ್ಯಾಂಕ್ ಯು. ಬಿಕಾಸ್ ಬರೀ ಕಮೆಂಟ್ ಮಾಡಿ ನೋಡೋದು ಮಾತ್ರ ಅಲ್ಲದೆ ಅದನ್ನ ಇನ್ನೊಬ್ರಿಗೂ ಅರ್ಥ ಮಾಡಿಸ್ಬೇಕು, ಇನ್ನೊಬ್ರಿಗೂ ಒಳ್ಳೇದಾಗ್ಲಿ ಅಂತ ಶೇರ್ ಮಾಡಿದ್ದೀರಾ. ಸೊ ನೀವು ಮಾಡ್ತಾ ಇರೋ ಎಲ್ಲ ಕೆಲಸಗಳಿಗೂ ಅದಕ್ಕೆ ತಕ್ಕಂತೆ ಏನೆಲ್ಲ ಪ್ರತಿಫಲ ಸಿಗಬೇಕು ಅದೆಲ್ಲವೂ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೊಡ್ತಾ ಇರೋ ಪ್ರೋತ್ಸಾಹದಿಂದ ಪುಸ್ತಕಗಳಿಂದ ಪರಿವರ್ತನೆನ ನಾನು ಮಾಡ್ತಾ ಇರೋದು. ಮೇ ಬಿ ಈ ವರ್ಷ ಮಾಡಿ ನಾನು ಸ್ಟಾಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಸಾಕಷ್ಟು ಒಳ್ಳೆ ವಿಚಾರಗಳನ್ನ ನಿಮ್ಮ ಮುಂದೆ ಇನ್ನ ಡಿಫ್ರೆಂಟ್ ಆಗಿ ತರಬೇಕು ಅಂತ ಅನ್ಕೊಂಡಿದ್ದೀನಿ, ಅಪ್ಗ್ರೇಡ್ ಆಗೋಣ ಅಂತ. ಸೊ ಆದ್ರೆ ಪುಸ್ತಕವನ್ನ ಮಿನಿಮಮ್ ಒಂದು 50 ಆದ್ರೂ ಕಂಪ್ಲೀಟ್ ಮಾಡೋಣ ಅಂತ ಇದೆ. 50 ಆಲ್ರೆಡಿ ಈ ಇಯರ್ ಆಗ್ಬಿಡುತ್ತೆ. ಸೊ ನೋಡೋಣ, ಅವನು ಆ ಟೈಮಲ್ಲಿ ಬೇರೆ ಏನೋ ಐಡಿಯಾ ಕೊಡ್ತಾನ, ಅದೆಲ್ಲವೂ ನಾನು ಫುಲ್ ಫ್ಲೆಕ್ಸಿಬಲ್ ಆಗಿದ್ದೀನಿ. ಹೋಪ್ ನಿಮಗೆ ಪುಸ್ತಕಗಳಿಂದ ಪರಿವರ್ತನೆ ತುಂಬಾ ಹೆಲ್ಪ್ ಆಗ್ತಿದೆ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ತುಂಬಾ ಬಳಸ್ಕೊಳ್ಳಿ ಇದನ್ನ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಭಾವನೆ ಬೆಳಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ
ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.